ಏರ್ಪೋರ್ಟ್ ಸಿಬ್ಬಂದಿಗೆ ಸೇನಾಧಿಕಾರಿಯಿಂದ ಥಳಿತ. ನಾಪತ್ತೆಯಾಗಿದ್ದಂಥ ಭಾರತೀಯ ಮೂಲದ 4 ಶವವಾಗಿ ಪತ್ತೆ. ಇದೆಲ್ಲವನ್ನೂ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 10 ಅಮೆರಿಕದಲ್ಲಿ ನಾಪತ್ತೆಯಾಗಿದ್ದ 4 ಭಾರತೀಯರು ಶವವಾಗಿ ಪತ್ತೆಯಾಗಿದ್ದಾರೆ. ದಂಪತಿಗಳು ನ್ಯೂಯಾರ್ಕ್ನಿಂದ ಪಶ್ಚಿಮ ವರ್ಜೀನಿಯಾಕ್ಕೆ ಹೋಗ್ತಾ ಇದ್ರು. ಅಪಘಾತದಲ್ಲಿ ಆಶಾ ದಿವಾನ್, ಕಿಶೋರ್, ಶೈಲೇಶ್ ಹಾಗೂ ಗೀತಾ ದಿವಾನ್ ಮೃತಪಟ್ಟಿದ್ದಾರೆ. ಬಿಗ್ ವಿಲ್ಲಿಂಗ್ ಕ್ರೀಕ್ ರಸ್ತೆಯ ಕಡಿದಾದ ಜಾಗದಲ್ಲಿ ಭಾರತೀಯ ಮೂಲದವರು ಕಾರು ಪತ್ತೆಯಾಗಿದೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM-ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ದೆಹಲಿ ಸುತ್ತಮುತ್ತ ಭಾರೀ ಮಳೆ ಆಗ್ತಾ ಇದ್ದು ಯಮುನಾ ನದಿಯಲ್ಲಿ ಈ ಪ್ರವಾಹ ಬಂದಿದೆ. ಹೀಗಾಗಿ ನದಿ ದಂಡೆಯಲ್ಲಿ ಇರುವ ದೆಹಲಿ ನಿವಾಸಿಗಳಿಗೆ ಈಗ ಆತಂಕ ಶುರುವಾಗಿದೆ. ಇನ್ನೊಂದು ಕಡೆ ಬಿಹಾರ, ಉತ್ತರಾಖಂಡದಲ್ಲೂ ಸತತವಾಗಿ ಮಳೆ ಆಗ್ತಾ ಇದೆ. ಪಾಟ್ನಾ, ಹರಿದ್ವಾರದಲ್ಲೂ ನೋಡಿದಲ್ಲೆಲ್ಲ ನೀರು ನಿಂತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಗೆಲುವಿನತ್ತ ಇಂಗ್ಲೆಂಡ್, ಮ್ಯಾಜಿಕ್ ಮಾಡುತ್ತಾ ಇಂಡಿಯಾ. ಹ್ಯಾರಿ ಬ್ರೂಕ್, ಜೋ ರೂಟ್ ಭರ್ಜರಿ ಶತಕ. ಸದ್ಯದಲ್ಲೇ ತೆಲುಗು ಚಿತ್ರಮಂದಿರಗಳಲ್ಲಿ ಸೂ ಫ್ರಮ್ ಸೋ. ಇದೆಲ್ಲವನ್ನ ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9ನಲ್ಲಿ. ಭಾರತ ಇಂಗ್ಲೆಂಡ್ ನಡುವಿನ 5ನೇ ಟೆಸ್ಟ್ ಪಂದ್ಯ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಇಂಗ್ಲೆಂಡ್ ತಂಡ ಗೆಲ್ಲೋದಕ್ಕೆ ಕೇವಲ 35 ರನ್ಗಳ ಅವಶ್ಯಕತೆ ಇದೆ. 4ನೇ ದಿನದಾಟದ ಅಂತ್ಯಕ್ಕೆ ಇಂಗ್ಲೆಂಡ್ 339 ರನ್ಗೆ 6 ವಿಕೆಟ್ ಕಳೆದುಕೊಂಡಿದೆ. ಭಾರತ ಗೆಲ್ಲೋದಕ್ಕೆ 35 ರನ್ ಬಿಟ್ಟು ಕೊಡುವುದರೊಳಗೆ 4 ವಿಕೆಟ್ ಕಬಳಿಸಬೇಕಿದೆ. ಭಾರತ ವಿರುದ್ಧದ ಕೊನೆಯ ಟೆಸ್ಟ್ ಪಂದ್ಯದ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ನ 2 ಬ್ಯಾಟ್ಸ್ಮನ್ಗಳು ಭರ್ಜರಿ ಸೆಂಚುರಿ ಸಿಡಿಸಿದ್ದಾರೆ. ಹ್ಯಾರಿ ಬ್ರೂಕ್ 91 ಬಾಲ್ನಲ್ಲಿ ಭರ್ಜರಿ ಶತಕ ಸಿಡಿಸಿ ಮಿಂಚಿದ್ರು. ನಂತರ ಜವಾಬ್ದಾರಿಯುತ ಆಟವಾಡಿದ ಜೋ ರೂಟ್ ಕೂಡ ಭರ್ಜರಿ ಶತಕ ಸಿಡಿಸಿ ಇಂಗ್ಲೆಂಡ್ ಗೆಲುವಿಗೆ ಪಾತ್ರರಾಗಿದ್ದಾರೆ. ಅರ್ಜೆಂಟೀನಾದ ಫುಟ್ಬಾಲ್ ತಾರೆ ಲಿಯೋನೆಲ್ ಮೆಸ್ಸಿ ಅವರ ಡಿಸೆಂಬರ್ ತಿಂಗಳ ಭಾರತ ಭೇಟಿಯ ವೇಳಾಪಟ್ಟಿ ಬಹಿರಂಗಗೊಂಡಿದೆ. ಡಿಸೆಂಬರ್ 15ರಂದು ಪ್ರಧಾನಿ ಮೋದಿ ಭೇಟಿ. ಡಿಸೆಂಬರ್ 12ರ ರಾತ್ರಿ ಕೋಲ್ಕತ್ತಾಗೆ ಆಗಮಿಸಲಿರುವ ಮೆಸ್ಸಿ ಮರುದಿನ ಲೇಕ್ ಟೌನ್ ಶ್ರೀಭೂಮಿಯಲ್ಲಿ ತನ್ನ 70 ಅಡಿ ಎತ್ತರದ ಪ್ರತಿಮೆ ಅನಾವರಣಗೊಳಿಸಲಿದ್ದಾರೆ. ಅಮೆರಿಕದ ಓಟದ ತಾರೆ ಶಾಕಾರಿ ರಿಚರ್ಡ್ನ ತನ್ನ ಬಾಯ್ ಫ್ರೆಂಡ್ ಕೋಲ್ಮನ್ ಮೇಲೆ ಹಲ್ಲೆ ನಡೆಸಿದ ಆರೋಪ ಇತ್ತು. ಈ ಸಂಬಂಧ ಜುಲೈ 27ರ ಭಾನುವಾರ ರಾತ್ರಿ ಸಿಟಲ್ ಟಕೋಮಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂಧನವಾಗಿದ್ದರು. ಇದೀಗ ಶಾಕಾರಿ ರಿಚರ್ಡ್ನ ಅವರು ಬಿಡುಗಡೆಯಾಗಿದ್ದಾರೆ. ದೆಹಲಿ ಪ್ರೀಮಿಯರ್ ಲೀಗ್ನ 2ನೇ ಪಂದ್ಯದಲ್ಲಿ ಯಶ್ ಧುಲ್ ತಮ್ಮ ಮೊದಲ ಶತಕ ಬಾರಿಸಿ ಸೆಂಟ್ರಲ್ ದೆಹಲಿ ಕಿಂಗ್ಸ್ಗೆ ಗೆಲುವು ತಂದುಕೊಟ್ಟಿದ್ದಾರೆ. 56 ಎಸೆತಗಳಲ್ಲಿ 101 ರನ್ ಗಳಿಸಿದ ಅವರು ಈ ಆವೃತ್ತಿಯಲ್ಲಿ ಶತಕ ಬಾರಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಅದ್ಭುತ ಇನ್ನಿಂಗ್ಸ್ನಿಂದಾಗಿ ದೆಹಲಿ ಕಿಂಗ್ಸ್ ತಂಡವು ನಾರ್ತ್ ದೆಹಲಿ ಸ್ಟ್ರೈಕರ್ಸ್ ವಿರುದ್ಧ 8 ವಿಕೆಟ್ಗಳ ಅಂತರದಿಂದ ಜಯ ಗಳಿಸಿದೆ. ರಾಜ್ಬಿ ಶೆಟ್ಟಿ ನಿರ್ಮಾಣದ ಸೂ ಫ್ರಮ್ ಸೋ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಾ ಮುನ್ನುಗ್ತಾ ಇದೆ. ಸೂ ಫ್ರಮ್ ಸೋ ಬಗ್ಗೆ ಕೇಳಿ ಬರ್ತಾ ಇರುವ ರೆಸ್ಪಾನ್ಸ್ ನೋಡಿ ಇದೀಗ ತೆಲುಗಿನಲ್ಲಿ ಡಬ್ ಮಾಡಿ ರಿಲೀಸ್ ಮಾಡೋದಕ್ಕೆ ಬೇಡಿಕೆ ಕೇಳಿ ಬಂದಿದೆ. ಹೀಗಾಗಿ ಚಿತ್ರತಂಡ ತೆಲುಗಿನಲ್ಲಿ ಸಿನಿಮಾ ರಿಲೀಸ್ ಮಾಡೋದಕ್ಕೆ ರೆಡಿಯಾಗಿದೆ. ಸದ್ಯದಲ್ಲೇ ಸಿನಿಮಾ ತೆಲುಗು ಚಿತ್ರಮಂದಿರದಲ್ಲಿ ರಿಲೀಸ್ ಆಗಲಿದೆ. ಹಿರಿಯ ನಟ ಸುಚೇಂದ್ರ ಪ್ರಸಾದ್ ನಿರ್ದೇಶನ ಮಾಡಿರುವ ಪದ್ಮಗಂಧಿ ಚಿತ್ರದ ಟ್ರೈಲರ್ ಕನ್ನಡ, ಸಂಸ್ಕೃತ ಮತ್ತು ಹಿಂದಿ ಭಾಷೆಯಲ್ಲಿ ಬಿಡುಗಡೆಯಾಗಿದೆ. ಜೊತೆಗೆ ಹಾಡುಗಳು ಕೂಡ ರಿಲೀಸ್ ಆಗಿದ್ದು ಈ ಸಿನಿಮಾ ದೈವಿಕ ಗಂಧ ಮೆತ್ತಿಕೊಂಡಿರುವ ಕಮಲದ ಹೂವಿನ ಬಗ್ಗೆನೇ ಸಿನಿಮಾ ಮಾಡಿರುವುದು ವಿಶೇಷವಾಗಿದೆ.